ಮ್ಯಾಥ್ಸ್ CET ಪೇಪರ್ ಇತ್ತು. ನಾನು ಸೆಂಟರಿಗೆ ಹೋಗಿನಾಗ ಅವ್ರು ಚೆಕ್ ಮಾಡಿದ್ರು, ಇದು ಜನಿವಾರಕ್ಕೋಸ್ಕರ ಅಲವ್ ಇಲ್ಲ, ಇದು ಕಟ್ ಮಾಡ್ಕೊಂಡು ಬಾ ಅಂತಂದ್ರೆ ಅವರು. ನಂದು ಹಿಂಗೆ ಬ್ರಾಹ್ಮಣ ಸಮಾಜದಲ್ಲಿ ಇದು ಹಿಂಗೆ ಜನಿವಾರಲ್ಲಿ ಕಟ್ ಮಾಡ್ಕೊಂಡು ಬರ್ಲಿಕ್ಕಾಗಲ್ಲ ಅಂತಂದ್ರೆ ನಾನಂದ ನೀವು ಫುಲ್ ಜನವರಿಗೆ ಚೆಕ್ ಮಾಡಿರಿ, ಆಮೇಲೆ ನನಗೆ ಅಲವ್ ಮಾಡಿರಿ ಅಂತಂದಾರೆ ಸರ್. ನನಗೆ ಎಷ್ಟು ರಿಕ್ವೆಸ್ಟ್ ಮಾಡ್ದೆ ಅವ್ರು ಅಂದ್ರೆ ಇನ್ನೂ ಮಾಡು ಕಟ್ ಮಾಡ್ಕೊಂಡು ಬಲ್ಲ ನಿಮ್ಗೆ ಅಲವ್ ಇಲ್ಲ ಅಂತಂದ್ರಿ. ಫುಲ್ 10:45-50 ತನಕ ಅಲ್ಲೇ ರಿಕ್ವೆಸ್ಟ್ ಮಾಡಿದಾರೆ ಸರ್. ಪೇಪರ್ ಟೈಮಿಂಗ್ ಆಗೋಯ್ತು. ಅವ್ರಂದ್ರೆ ನೀವು ಇನ್ನೂ ಮಾಡ್ಕೊಳ್ಳಿ ತೆಕ್ಕೊಂಡು ಬಾ, ಎಲ್ಲರೂ ಪೇಪರ್ ಕೊಡ್ಬೇಕು, ನಮಗೆ ಅದು ಸಂಬಂಧ ಇಲ್ಲ ಅಂತಂದ್ರಿ ಸರ್ ಅವರು. ಅವ್ರು ಫುಲ್ ರಿಕ್ವೆಸ್ಟ್ ಮಾಡಿದಾರೆ ಸರ್. 45-50 ಮಿನಿಟ್ಸ್ ಅದೇ ಅಂದಾರಿ ಸರ್. ಪೇಪರ್ ಹೋಗ್ತದ್ರಿ ಸರ್. 2 ವರ್ಷದ ಫುಲ್ ಮೆಹನತ್ತೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ವೇಸ್ಟ್ ಆಗ್ತದ್ರಿ. ಒಂದು ಇದ್ರ ಕಡೆಯಿಂದ ಹೆಂಗನ ಮಾಡಿಬಿಡ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾನೇಜ್ಮೆಂಟ್ ಸರ್ ಎಲ್ಲ ಇದ್ರ ಸರ್. ಅವ್ರು ಬಿಟ್ಟಿಲ್ಲ ಸರ್. ಹಾಂ ಸರ್, ಹಿಂದೆ 16th ಡೇಟಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇತ್ತು ರೀ ಸರ್, ಅದಕ್ಕೆ ಅಲವ್ ಮಾಡಿದ್ರಿ. ಅದಕ್ಕೆಲ್ಲ ನಾರ್ಮಲ್ ಚೆಕ್ ಮಾಡಿ ಎಲ್ಲ ಅಲವ್ ಮಾಡಿದ್ರಿ. ನಿನ್ನ ಒಂದು ಮ್ಯಾಥ್ಸ್ ಕಡೆಯಿಂದ ಇದು ನೋಡಿ ಕಟ್ ಮಾಡ್ಕೊಂಡು ಬೈಲ್ ಅವ್ರು ಬಿಡಲ್ಲ ಅಂತಂದ್ರಿ ಸರ್. ಅವ್ರು ಪೇಪರ್ ಇತ್ರಿ 14ನೇ ತಾರೀಕಿಗೆ ನಾನೇ ಬಿಡ್ಲಿಕ್ಕೆ ಹೋಗಿನ್ರಿ. ನಾ ಬಿಡ್ಲಿಕ್ಕೆ ಹೋದ್ರೆ ಎಲ್ಲ ಪ್ಯಾಡು ಓಲೆ ಅವೆಲ್ಲ ತೆಗಿಲಿಕ್ಕೆ ಹಚ್ಚಾರ, ಬೆಲ್ಟ್ ಎಲ್ಲ ತಗೊಂಡು ವಾಪಸ್ ಬಂದಿನಿ. ಒಂದು ಹಾಲ್ ಟಿಕೆಟು ಒಂದು ಪೆನ್ ಅಷ್ಟೇ ಒಯ್ದನ. ಇವತ್ತಿನ ದಿವಸ ಅನ್ನೋದು ನಿನ್ನ ನಾ ಊರಿಗೆ ಹೋಗಿದ್ದ, ಗಾಣಗಾಪುರಕ್ಕೆ ಹೋಗಿದ್ದ. ಹೆಂಗ ಮಗನೆಲ್ಲ ಹೋಗ್ತಂತ ನೀ ಹೋಗ್ಬಟ್ಟ ಅಂತ ಹೇಳಿ ಹೋಗಿದ್ದ. ಅವ್ರು ಜನಿವಾರ ನೋಡ್ಯಾರ, ಅದು ದಾರ ತೆಗಿ ಅಂದ್ರ ನಮಗ್ ತೆಗಿಲಿಕ್ಕೆ ಆಗಲ್ದಿದ್ದು. ಪಪ್ಪ ಬೇಡ ಅಂದ್ರೆ ನಾ ತೆಗೆಲ್ಲ ಅಂದ. ನಾವು ತೆಗೆಲ್ಲ ಅಂದಿದ್ರೆ ಅವ್ರ ಏನಂದಾರ, ಇಲ್ಲ ಇದು ತೆಗೆದ್ರೆ ನಿಂಗೆ ಎಂಟ್ರಿ ಕೊಡ್ತೀವಿ, ಇಲ್ದ್ರ ಕೊಡಲ್ಲ ಅಂತ ಹೇಳ್ತಂದಾರ. ಕೊಡಲ್ಲ ಅಂತಂದ್ರೆ ನಾ ಅವ ಏನಂದ, ಇಲ್ಲ ತೆಗಿಲಿಕ್ಕೆ ಬರಲ್ದು, ಇಲ್ಲ ಇದು ಹಂಗೆ ತೆಗಿಲಿ. ಒಬ್ಬ ಪೊಲೀಸನಂತ ನೀ ಇದು ಮ್ಯಾಲ ಹೋಗಿ ಪಾಸೆ ಹಾಕೊಂಡ್ರೆ ಏನು ಧಾರಾದ ಇದು ಅಂದ. ಇಲ್ಲ ತೆಗಲ್ಲ ಸರ್, ಟೈಮ್ ಆಗ್ಲತ್ತದ್ರಿ, ಪ್ಲೀಸ್ ಬಿಡ್ರಿ, ಚೆಕ್ ಮಾಡಾರ ಬಿಡ್ರಿ ಸರ್ ಅಂತಂದ್ರೆ ಬೇಡ್ಕೊಂಡ್ ಸರ್. ಅವ ಬೇಡ್ಕೊಂಡ್ರೆ ಇಲ್ಲ ಅದು ತೆಗೆದು ಬಂದ್ರು ಒಳಗೆ ಎಂಟ್ರಿ ಇಲ್ದ್ರಿ. ನಿನ್ನೆ ಶುಚಿವ್ರತ ಎಂಬ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಕೂಡ್ಲಿಕ್ಕೆ ನಿರಾಕರಣೆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಮಗುವಿನ ಭೇಟಿ ಮಾಡಿದ್ದೇನೆ. ಮಗು ಈಗಾಗಲೇ ಬಹಳಷ್ಟು ಅದು ಮಾನಸಿಕವಾಗಿ ನೊಂದ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಒಂದು ಪರೀಕ್ಷೆಯ ಒಂದು ನಿಯಮಗಳ ಒಂದು ನೆಪವಡ್ಡಿ, ಅವರ ಒಂದು ಧಾರ್ಮಿಕ, ಅವರ ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೀತಕ್ಕಂಥದ್ದು ಆಯೋಗ ಸಹಿಸಲ್ಲ. ಹೀಗಾಗಿ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದನ್ನು ವಿಶೇಷ ಒಂದು ಪ್ರಕರಣವನ್ನು ಗಮನಿಸಿ ಪರಿಗಣಿಸಿ ಆ ಮಗುವಿಗೆ ಪುನಃ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಮಗು ಅಪ್ರಾಪ್ತೆ ಆಗಿದ್ದಲ್ಲಿ, 18 ವರ್ಷದ ಒಳಗೆ ಮಗು ಆಗಿದ್ದಲ್ಲಿ ನಾವು ಅದರ ಬಗ್ಗೆ ಇನ್ನೂ ದಾಖಲಾತಿ ಗಮನಿಸ್ತಾ ಇದ್ದೀವಿ. ಮಗು ಅಪ್ರಾಪ್ತೆ ಆಗಿದ್ದಲ್ಲಿ ನಮ್ಮ ಆಯೋಗದಲ್ಲಿ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ದಾಖಲು ಮಾಡಿಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ವಿಚಾರಣೆಗೆ ಒಳಪಡಿಸ್ತೀವಿ. ವಿಚಾರಣೆಯಲ್ಲಿ ಬಂದಂತ ವರದಿ ಆಧರಿಸಿ ಸೂಕ್ತ ಕ್ರಮಕ್ಕಾಗಿ ನಾವು ಸರ್ಕಾರಕ್ಕೆ ಶಿಫಾರಸ್ ಮಾಡ್ತೀವಿ. ಎಲ್ಲಿ ತನಕ ಕಣ್ ಮುಚ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ, ಹಿಂಗೆ ಆಗೋದು ಹಿಂಗೆ ಆಗೋದ್ರಿ. ಹಿಂದೂ ಸಮಾಜದ ಹಣೆ ಬಾರಲ್ಲ ಇಷ್ಟು. ಅವರೇ ಬಂದು ಯಾಕೆ ಕಟ್ ಮಾಡಿಸ್ಕೊಂಡು ಹೋಗ್ತಾರೆ? ಜನರ ಟಿಕೆಟ್ ಹೋಗ್ತಾರೆ ಜನರದಲ್ಲಿ ಎಕ್ಸಾಮಿಗೆ ಬಂದಿದ್ದು ಏನ್ ಬೇಕಾದ್ರೆ ಬೇರೆ ಯಾರಿಗಿನ್ನೇನು ಮಾಡಕ್ ಹೋಗ್ಬೇಡ. ಅವನಿಗೆ ಹೇಳಲಿಲ್ಲ ಅಂದಿ ಒಂದು ನಿಮಿಷ ನೀವು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ರಿ, ಅವ್ನು ಒಪ್ಕೊಂಡಿದ್ನಾ? ಒಂದು ಕ್ಲಾರಿಟಿ ನೋಡಿ, 2 ವರ್ಷ ಪ್ರತಿಯೊಂದು ಪೊಲೀಸ್ ಎಕ್ಸಾಮ್ ಬಂದ್ರೆ ಇನ್ನೂ ಇದು ಟೀ ಶರ್ಟ್ ಮಾತ್ರ ಚಪ್ಲಿನೂ ಹಾಕ್ತಿಲ್ಲ ಸರ್. ಇದಿದೆ ಸರ್, ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.